ಹಾಸನದಲ್ಲಿ ಚರಂಡಿ ಸ್ವಚ್ಛ ಮಾಡೋ ವಿಚಾರಕ್ಕೆ ಕಿರಿಕ್ ನಡೆದಿದ್ದು ಮಹಿಳಾ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಹಾಸನ ಜಿಲ್ಲೆ ಅರಸೀಕೆರೆಯ ಮುಜಾರ್ ಮೊಹಲ್ಲಾದಲ್ಲಿ ಘಟನೆ. ಲತಾ, ಕಲಾವತಿ, ಪಾರ್ವತಮ್ಮ, ಅನುರಾಧ, ವೆಂಕಟಲಕ್ಷ್ಮಿ ಮೇಲೆ ಮನು ಎಂಬಾತ ಹಲ್ಲೆ ಮಾಡಿರೋ ಆರೋಪ ಬಂದಿದ್ದು, ಚರಂಡಿ ಸ್ವಚ್ಛಗೊಳಿಸಿ ಕಸವನ್ನ ಬೀದಿ ಬದಿ ಹಾಕಿರ್ತಾರೆ ಕಾರ್ಮಿಕರು. ನಮ್ಮ ಮನೆ ಎದುರಿಗೆ ಯಾಕೆ ಕಸ ಹಾಕಿದ್ದೀರಿ ಅಂತ ಪ್ರಶ್ನೆ ಮಾಡಲಾಗುತ್ತೆ. ಕಸ ಕೊಂಡೊಯ್ಯೋ ವಾಹನ ಬರುತ್ತೆ ಅಂತ ಕಾರ್ಮಿಕರು ಹೇಳಿರ್ತಾರೆ. ಇದೇ ವಿಚಾರದ ಮೇಲೆ ಹಲ್ಲೆ ನಡೆಸಿರೋ ಆರೋಪ ಕೇಳಿ ಬಂದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಕಸ ಗುಡಿಸಿ ಗುಡ್ಡೆ ಹಾಕಿರ್ತಾರೆ, ಮನೆ ಮುಂದೆ ಗುಡ್ಡೆ ಹಾಕಿರ್ತಾರೆ. ನಮ್ಮ ಮನೆ ಮುಂದೆ ಯಾಕೆ ಹಾಕಿದ್ದೀರಾ ಅಂದಾಗ ಕಸ ಕೊಂಡೊಯ್ಯೋ ವಾಹನ ಬರುತ್ತೆ, ತೆಗೆದುಕೊಂಡು ಹೋಗುತ್ತೆ ಅಂತಾರೆ. ಇದೇ ವಿಷಯಕ್ಕೆ ಮಹಿಳಾ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವ ಆರೋಪ, ಅದರ ವಿಜುವಲ್ಸ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಗುಡ್ಡೆ ಕಸ ಹಾಕಿರ್ತಾರೆ, ವಾಹನ ಸವಾರರು ವಾಹನ ತೆಗೆದುಕೊಂಡು ಹೋಗೋ ವಾಹನ ಬರುತ್ತೆ ಅಂತ ಹೇಳಿದಾಗ ಇಬ್ಬರ ಮಧ್ಯೆ ಗಲಾಟೆಯಾಗಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಏನಾಯ್ತು ಅಲ್ಲಿ? ಭಾವನಾ, ಹಾಸನ ಜಿಲ್ಲೆಯ ಅರಸೀಕೆರೆಯ ವಾರ್ಡ್ ನಂಬರ್ 23ರಲ್ಲಿ ನಡೆದ ಪೌರ ಕಾರ್ಮಿಕ ಮಹಿಳೆಯರ ಮೇಲೆ ಅಲ್ಲಿಯ ಮನ್ನು ಎಂಬಾತ ಹಲ್ಲೆಯನ್ನು ನಡೆಸಿದ್ದಾನೆ. 5 ಮಹಿಳಾ ಕಾರ್ಮಿಕರ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಮನ್ನು. ಅರಸೀಕೆರೆ ನಗರ 23ನೇ ವಾರ್ಡ್ನಲ್ಲಿ ಮನ್ನು ಎಂಬಾತನ ಮನೆ ಮುಂಭಾಗದಲ್ಲಿ ಚರಂಡಿಯನ್ನ ಸ್ವಚ್ಛಗೊಳಿಸಿ ಕಸವನ್ನ ಕಾರ್ಮಿಕರು ಹಾಕಿರ್ತಾರೆ. ಈ ಕಸವನ್ನ ಯಾಕೆ ಇಲ್ಲಿ ಹಾಕಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಅಲ್ಲಿ ಮನ್ನು ಪ್ರಶ್ನೆಯನ್ನ ಮಾಡ್ತಾನೆ. ವಾಹನ ಬಂದ ನಂತರದಲ್ಲಿ ಈ ಕಸವನ್ನ ಕೊಂಡೊಯ್ತೀವಿ ಅನ್ನುವಂತ ಮಾತನ್ನ ಅಲ್ಲಿ ಪೌರ ಕಾರ್ಮಿಕರು ಹೇಳಿದ್ರು ಸಹ ಈ ವಿಚಾರವಾಗಿ ಗಲಾಟೆಯನ್ನ ತೆಗೆದಂತಹ ಮನ್ನು ಮನಸೈತಿ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಲತಾ, ಕಲಾವತಿ, ಪಾರ್ವತಮ್ಮ, ಅನುರಾಧ ಮತ್ತು ವೆಂಕಟಲಕ್ಷ್ಮಿ ಇವರು 5 ಮೇಲೆ ಹಲ್ಲೆಯನ್ನು ಮಾಡಿದ. ಸದ್ಯ ಅರಸೀಕೆರೆ ತಾಲೂಕು ಆಸ್ಪತ್ರೆಯಲ್ಲಿ 5 ಮಹಿಳಾ ಕಾರ್ಮಿಕರು ಚಿಕಿತ್ಸೆಯನ್ನು ಇದ್ದಾರೆ. ಕಾರ್ಮಿಕರು ತಮ್ಮ ಕೆಲಸವನ್ನ ಮಾಡುವ ಸಂದರ್ಭದಲ್ಲಿ ಈ ರೀತಿ ಕಸವನ್ನು ಸ್ವಚ್ಛಗೊಳಿಸಿ ಹಾಕಿದಂತ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿ ಈ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಬಗ್ಗೆ ಸಾಕಷ್ಟು ಈಗಾಗಲೇ ಆಕ್ಷೇಪವೂ ಸಹ ವ್ಯಕ್ತ ಆಗಿದೆ. ಅಲ್ಲಿ ಜನರು ಸಹ ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮನ್ನು ಎಂಬ ಈ ಕೃತ್ಯದ ಮೇಲೆ ಖಂಡನೆಯನ್ನ ವ್ಯಕ್ತಪಡಿಸಿರುವಂತಹ ಅರಸೀಕೆರೆಯ ಕೆಲವು ನಾಯಕರು ಈ ಬಗ್ಗೆ ದೂರನ್ನು ದಾಖಲಿಸಿಕೊಂಡು ಹಲ್ಲೆ ಮಾಡಿರುವಂತಹ ಮನ್ನು ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯವನ್ನು ಸಹ ಮಾಡ್ತಿದ್ದಾರೆ. ಭಾವನಾ, ಎಸ್, ಧನ್ಯವಾದ ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.